ಅಂದರೆ ಅದರ ಅಭಿವೃದ್ಧಿ ಆಗಲಿ, ಆ ದೇವರ ಮುಖಾಂತರ ಒಳ್ಳೆಯ ಸಾಮಾಜಿಕವಾಗಿ ಧರ್ಮದ ಕೆಲಸ ಆಗಲಿ ಅಂತ ಕೊಡ್ತೀವಿ ಅಧ್ಯಕ್ಷರೇ. ನೀವೆಲ್ಲ ಇಲ್ಲಿ ತೊಗೊಂಡು ಬಂದು ನಿಮ್ಗೆ ಯಾರ್ಯಾರಿಗೆ ಬೇಕು, ಯಾರೇ ಬೇಕು ಅಷ್ಟು ಆ ವಕಫ್ ಕಾಂಪೌಂಡ್ ಕಟ್ಟಲಿಕ್ಕೆ 100 ಕೋಟಿ, ಅದಕ್ಕೆ 500 ಕೋಟಿ, ಯಾರ ಅಪ್ಪನ ಆಸ್ತಿ ಅದು ಕೊಡ್ಲಾಕತ್ತಿರುತ್ತೆ ನಾನು ಕೇಳ್ತಾ ಇದ್ದೇನೆ. ಇದಕ್ಕೆ ನಾನು ಕೇವಲ ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೇ ಯಾಕೆ ನಿಮ್ಮದು ಕಾನೂನು? ಮಸೀದಿಗಳ ಮೇಲೆ ಯಾಕಿಲ್ಲ? ಚರ್ಚ್ಗಳ ಮೇಲೆ ಯಾಕಿಲ್ಲ? ನಮ್ಮಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಿಲ್ಲ. ಇವತ್ತು ವಕಫದಲ್ಲಿ ಎಂತಿಂತ ಆಸ್ತಿ ಅದು ವಿಂಡ್ಸರ್ ಮ್ಯಾನರ್ ಹೋಟೆಲು ಇವತ್ತು ಯಾರ್ದದು? ವಕಫದು ಕೋಟ್ಯಾಂತರ ರೂಪಾಯಿ ಹಣ ಬರ್ತದೆ. ಅವ್ರು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಮ್ಮಲ್ಲಿ ನೀವು ಒಬ್ಬ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ಡಿಸಿನೋ, ಅದಕ್ಕೆ ಆಡಳಿತಾಧಿಕಾರಿ, ಅವ್ರ ಕೈಯಾಗೇ ಇಡೀ ಒಂದು ದೇವಸ್ಥಾನದ ಜವಾಬ್ದಾರಿ. ಇದು ಈ ಕಾನೂನನ್ನು ತೆಗೆದುಹಾಕಬೇಕು. ಯಾವ ರೀತಿ ನೀವು ಮಸೀದಿಗಳಿಗೆ, ಚರ್ಚ್ಗಳಿಗೆ ಅವ್ರಿಗೆ ಫ್ರೀಯಾಗಿ ಬಿಟ್ಟಿದ್ದೀರಿ, ಅದೇ ಮಾದರಿಯಲ್ಲಿ ಹಿಂದೂ ದೇವಸ್ಥಾನಗಳಿಗೂ ಸಹ ಮುಕ್ತವಾದಂಥ ಆಡಳಿತವನ್ನು ತರುವಂಥದ್ದನ್ನು ಸರ್ಕಾರ ಮಾಡಿದ್ರೆ ನಿಜವಾದ ಜಾತ್ಯತೀತ. ಜಾತ್ಯತೀತ ಅಂದರೆ ಏನು? ಡೆಫಿನೇಷನ್ ಆಫ್ ಜಾತ್ಯತೀತ ಅಂದರೆ ಹಿಂದೂಗಳನ್ನು ಅಪಮಾನ ಮಾಡೋದು, ಹಿಂದೂಗಳ ದೇವಸ್ಥಾನದ ಹಣವನ್ನೇ ಬೇರೆ ಬೇರೆ ಉಪಯೋಗ ಮಾಡೋದು, ಹಿಂದೂಗಳ ದೇವಸ್ಥಾನಗಳ ಮೇಲೆ ನಿಯಂತ್ರಣ ಮಾಡೋದು, ಉಳ್ಕಿದವ್ರು ಬೇಕಾದಷ್ಟು ಅವ್ರು ಏನು ಬೇಕಾದ ಮಾಡಿದ್ರು ಯಾರು ಲೆಕ್ಕಿಲ್ಲ, ಪತ್ರಿಲ್ಲ. ಲಕ್ಷಾಂತರ ಎಕರೆ ಈ ದೇಶದಲ್ಲಿ ವಕಫ್ ಆಸ್ತಿ ಎಷ್ಟಿದೆ ಅಧ್ಯಕ್ಷರೇ? ಭಾರತೀಯ ಸೈನ್ಯ, ಭಾರತೀಯ ರೈಲ್ವೆ, ನಂತರ ಸುಮಾರು 15 ಲಕ್ಷ ಎಕರೆ ಭಾರತದಲ್ಲಿ ವಕಫ್ ಆಸ್ತಿ. ಯಾವುದು ವಕಫ್ ಆಸ್ತಿ? ನಾ ಬರ್ದಿದ್ದೇನೆ ಕೇಂದ್ರ ಸರ್ಕಾರಕ್ಕೆ, ಈ ವಕಫ್ ಅನ್ನೋಂಥದ್ದು ಕಂದಾಯಕ್ಕೆ ವಾಪಸ್ ಕೊಡಬೇಕು. ಇದು ನಮ್ಮ ದೇಶದ ಆಸ್ತಿ. ಇದನ್ನು ಬಳಕೆ ಮಾಡಬೇಕಾದ್ರು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಇದು ರಾಜ್ಯಪಾಲ ಭಾಷಣದ ಉಂಟಾ? ಯಾವ್ದ್ರಿ ಈ ಸಬ್ಜೆಕ್ಟ್ ರಾಜ್ಯಪಾಲ ಭಾಷಣದ ಉಂಟಾ? ಇದು ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರಕ್ಕೆ ಈಗ ಬಜೆಟ್ ನೀವು ಹಿಂದೂ ಅದಿರಲ್ಲ? ಅಲ್ಲಲ್ಲ, ನಾವು 100% ಹಿಂದೂ ಅಂದ್ರೆ ಮುಸಲ್ಮಾನರು ಅಧ್ಯಕ್ಷರೇ, ಚರ್ಚೆ ಕೊಟ್ಟಿರಿ, ಆಕಾಶದ ಬೇಕಾದ ಮಾತಾಡ್ಬೋದು. ಹಿಂದೂ ಮುಸಲ್ಮಾನ ಬಿಜೆಪಿ ಬೇಯ್ತಿದ್ರಿ, ನಿಮ್ದು ಕಂತಿ ಮುಗದ ಸುಮ್ಕೊಂಡ್ರಿ. ಲೋಕಸಭೆ ಮತ್ತೆ ಈ ದೇಶದ ಪ್ರಾರಂಭ ಆಗೈತೆ, ನೀವು ವಿರೋಧ ಪಕ್ಷನಾಗೂ ಇರುವುದಿಲ್ಲ. ನಿಮಗೆ ಪ್ರಾರಂಭ ಸನ್ಮಾನ್ಯ ಅಧ್ಯಕ್ಷ